बेळगाव उत्तरचे आमदार आसिफ शेठ यांनी माजी आमदार फिरोज शेठ यांच्यासह मुत्यानटी गावातील नवीन 24 तास पाणी पुरवठा प्रणालीचे काल गुरुवार दिनांक 12 डिसेंबर रोजी उद्घाटन केले। स्थानिक मान्यवर आणि इतर नेत्यांच्या उपस्थितीसह युवा नेते अमान शेठ यांनीही या कार्यक्रमात उत्स्फूर्तपणे सहभाग घेतला होता। या प्रकल्पासाठी संबंधित एल&टी कंपनीचे अधिकारी देखील उपस्थित होते। आपल्या मतदारसंघातील प्रत्येक नागरिकांना मूलभूत सुविधा या उपलब्ध व्हाव्यात यासाठी आम्ही प्रयत्नशील असून अत्यंत दुर्गम भागातही विकास पोहोचविणे ही आमची सामूहिक जबाबदारी आहे, असे आमदार आसिफ शेठ यांनी यावेळी बोलताना म्हणाले। 24 तास पाणी पुरवठा व्यवस्थेमुळे मुत्यानटी गावातील हजारो कुटुंबांना याचा लाभ होणार आहे। आजपर्यंत या भागात जाणवत असलेल्या पाण्याच्या समस्या दूर होतील असेही त्यांनी यावेळी स्पष्ट केले। ಯಾವಾಗೋ 2002ದಿಂದ ಮುತ್ತಾನಟ್ಟಿಯವ್ರು ನಮ್ಮದೂರು ಹೇಳ್ಕೊಂಡು ಬರ್ತೀನಿ, ಹಂಗೆ ನಾನು ನಡ್ಸ್ತಾಕತ್ತೀನಿಲ್ಲ। ಎಲ್ಲ ಹಿರಿಯವರು ಆಗಲಿ, ನಮ್ಮದೆಲ್ಲ ದೋಸ್ತವರಾಗಲಿ, ಎಲ್ಲ ನಮ್ಮದು ಅಕ್ಕ ತಂಗಿಯವರಾಗಲಿ, ಎಲ್ಲರ ಜೊತೆ ಒಂದು ನಾವು ಊರದಲ್ಲಿ ಹೆಂಗೆ ಎಲ್ಲರೂ ಒಕ್ಕಟ್ಟಾಗಿ ಇರ್ತೀವಿ ಹಂಗೆ ನಾನು ಬಂದಿಟ್ಟಿದ್ದೀನಿ। ಮತ್ತು ಅವರು ಅಷ್ಟು ನನಗೆ ಪ್ರೀತಿ ಕೊಟ್ಟಿದ್ದಾರೋ ಈ ದೂರದಲ್ಲೇ ಯಾವಾಗ ನನಗೆ ನಿರಾಶೆ ಮಾಡಲಿಲ್ಲ। ಮುತ್ತಾನಟ್ಟಿ ಊರಿಗೆ ಬರೀ ವಾರಿಗೆ ಒಂದು 2 ಸರತೆ, ಅದು ಇಂಡಾಲ್ದಿಂದ ಒಂದು ಅರ್ಧ ಇಂಚ್ ಪೈಪ್ದಿಂದ ನೀರು ಬರ್ತಿದ್ರು। ಆ ವೇಳೆಗೆ ನಮ್ಮದು ಅಣ್ಣ ಅವರು ಫಿರೋಜ್ ಭಾಯ್ ಸೇಠ್ ಸಾಹೇಬ್ ಯಾವಾಗ ಬಸವನಕೋಲ್ ಪ್ರಾಜೆಕ್ಟ್ ತಗೊಂಡ್ರು ನೀರಿಂದು, ಆ ವೇಳೆಗೆ ಅವ್ರು ಹೇಳಿದರು ಪೈಲ ಮುತ್ತಾನಟ್ಟಿಲಿಂದ ಲೈನ್ ತೊಗೊಂಡು ಊರಿಗೆ ತೊಗೊಳ್ಳೋಣಂತ। ಅದು ಪ್ರಯತ್ನ ಮಾಡಿ ಇವತ್ತು ಮುತ್ತಾನಟ್ಟಿ ಊರಿಗೆ 24 ತಾಸು ಪ್ರತಿ ಮನೆಗೆ ಕನೆಕ್ಷನ್ ಕೊಟ್ಟಿದ್ದೀವಿ। ನಾವು ಒಂದು ಮನೆ ಬಿಡಲಿಲ್ಲ, ಪ್ರತಿ ಮನೆಗೆ 24 ತಾಸು ನೀರು ಬರೋದಂಗೆ ನಾವು ವ್ಯವಸ್ಥೆ ಮಾಡಿ ಏನು ಮಾಡ್ತಾ ಅಣ್ಣ ಅವ್ರು ಕೊಟ್ಟಿದ್ರು, ಏನು ಮಾತು ನಾ ಕೊಟ್ಟಿದ್ನಿ, ಏನು ಮಾತನದು ಆ ಮನ್ಸಿಟ್ಟು ಅವರು ಬಂದು ಕೊಡ್ತಾವ್ರದ್ದು ಕಾಯಂ ಪೂರ್ಣ ಮಾಡಿದ್ದೇವೆ ನಾವು ಇವತ್ತು। ನಾ ಧನ್ಯವಾದ ಹೇಳ್ತೀನಿ ನಮ್ಮದು ಎಲ್ಲ ವಾಟರ್ ಸಪ್ಲೈ ಮತ್ತು ಎಲ್&ಟಿ ಟೀಮ್ಗೆ। ಮನೆ ಮನೆ ನೀರು ಬರ್ಬೋದು, ಅದ್ರ ಭಾಳ ಸಂತೋಷ। ನೀರಿಲ್ಲೇ ಬರಲಿಕ್ಕೆ ಕಾರಣ ಕಾರಣ ಅಂದರೆ ಬಸವನಕೋಲ್ದು ನಾವು ಸಿದ್ದರಾಮಯ್ಯ ಸಾಹೇಬ್ ಆವಾಗ ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ ಕೊಟ್ಟಿದ್ದು। ಮೊದಲೇ 12 MGD ಅದು ಅಕ್ಕಸ್ಕೋಪದಲ್ಲಿ ಇತ್ತು, ಇಲ್ಲಿ 6 MGDದು ವಾಟರ್ ಪ್ಯೂರಿಫಿಕೇಷನ್ ಪ್ಲಾಂಟ್ ಸುಮಾರು 50 ಕೋಟಿ ರೂಪಾಯಿ ಖರ್ಚು ಮಾಡಿ, ಅದರದ್ದು ಮುಖ್ಯ ಕಾರಣ ಸಣ್ಣ ಹಳ್ಳಿಗಳದಾವೆ ಹಿಡ್ಕಲ್ ಟು ಬೆಳಗಾವಿ ರಸ್ತೆಯಲ್ಲಿ, ಅದಕ್ಕೆ ಒಂದು ಎಕ್ಸ್ಟ್ರಾ ಲೈನ್ ಹಾಕಿ ನೀರು ಕೊಡೋದು ವ್ಯವಸ್ಥೆ। ಮತ್ತು ಬಸವನಕೋಲ್ ಬರೋದು ಕಾರಣ ಮುತ್ತೇನಹಟ್ಟಿಗೆ ನೀರು ಕೊಡಲಿಕ್ಕೆ ದಿನ ಅಲ್ಲೇ ಸುಮಾರು 3 ಕೋಟಿ ಲೀಟರ್ ಫಿಲ್ಟರ್ ಆಗ್ತದೆ। ಈಗ ಡಬಲ್ ಆಗ್ಬೋದು, ಇದು ಮಾಡ್ಬೋದು। ರಾಜು ಸೇಠ್ ಸಾಹೇಬ್ ಡಬಲ್ ಕೆಪಾಸಿಟಿ ಸುಮಾರು 10 ವರ್ಷದಿಂದ ಒಂದು ಸಣ್ಣ ಕಾರಣಕ್ಕೆ ನೀರಲ್ಲಿ ಪೈಪ್ಲೈನ್ ಹಾಕಲಿಕ್ಕೆ ಸ್ವಲ್ಪ ತೊಂದರೆ ಆಯಿತು। ಈಗ ಸಮಾಧಾನ ಸುಖಿ ಮತ್ತು ಖುಷಿ ಇದೆ, ಎಲ್ಲ ಆರಾಮಾಗಿ। ಎಲ್ಲರಿಗಿಂತ ಮುಖ್ಯ ದೇವರು ಕೊಟ್ಟದ್ದು ಅಂದರೆ ನೀರು ಎಲ್ಲರ ಸಲುವಾಗಿ, ಅದು ನಾನು ಕೊಡೋದಿಲ್ಲ, ಯಾರು ಕೊಡೋದಿಲ್ಲ, ಎಲ್ಲರ सलुವಾಗಿ देवर ಕೊಡ್ತಾರೆ। यानंतर ते मुत्यानटी येथील स्थानिक मंदिर समितीची भेट घेऊन मंदिराच्या चालू विकास योजनांबाबत चर्चा केली। तसेच या मंदिराच्या जीर्णोद्धारासाठी अतिरिक्त निधी दिला जाईल असे त्यांनी यावेळी जाहीर केले। ಗ್ರಾಮದಲ್ಲಿ 24 ತಾಸು ನೀರಿನ ವ್ಯವಸ್ಥೆಯನ್ನು ಸನ್ಮಾನ್ಯ ಶ್ರೀ ರಾಜು ಶೇಠ್ ಸಾಹೇಬ್ರವರು ನಿರ್ವಹಿಸಿದ್ದಾರೆ। ಅದೇ ಕಾರಣದಿಂದಾಗಿ ಇವತ್ತು ನಳದ ಪೂಜೆನೂ ನಾವು ಇವತ್ತು ಇಟ್ಕೊಂಡಿದ್ವಿ। ಅದೇ ರೀತಿಯಾಗಿ ಮೊದಲು ಇದು ನಮ್ಮ ಊರಿಗೆ ನೀರಿನ ತೊಂದರೆ ಭಾಳಷ್ಟಿತ್ತು। ಅದು ಫಿರೋಜ್ ಶೇಠ್ ಸಾಹೇಬ್ರು ಇದ್ದಾಗ ಇದೊಂದು ಕಾರ್ಯ ಮಾಡಬೇಕಂತ ಅವ್ರದ್ದೊಂದು ಕನಸಿತ್ತಿದ್ದು, 24 ತಾಸು ನೀರು ಕೊಡೋದು ಅಂತೇಳಿ ಮುತ್ಯಾನಟ್ಟಿ ಗ್ರಾಮಕ್ಕೆ ಒಂದು ಫಿರೋಜ್ ಶೇಠ್ ಸಾಹೇಬ್ರದ್ದು ಒಂದು ದೊಡ್ಡ ಕನಸಿತ್ತಿದ್ದು। ಆ ಟೈಮ್ದಾಗ ಗಂಗಾದಡ್ಡಿ ಫಿರೋಜ್ ಶೇಠ್ ಸಾಹೇಬ್ರದಾಗ ಇದನ್ನು ಭಾಳ ಪ್ರಯತ್ನ ಮಾಡಿದ್ರು, ಅದೊಂದು ಸ್ವಲ್ಪ ಕಾರಣಾಂತರಗಳಿಂದ ಅಡೆತಡೆಯಾಗಿ ನಿಂತಿತ್ತದ ಅದೆಲ್ಲ। ಆದ್ರೆ ಅವ್ರ ಕನಸನ್ನ ನೆನಸು ಮಾಡಿದಂಥ ನಮ್ಮ ರಾಜು ಶೇಠ್ ಸಾಹೇಬರಿಗೆ ಒಂದು ದೊಡ್ಡ ಚಪ್ಪಾಳೆಯನ್ನು ನಾವು ಹೊಡಿಬೇಕು। ಅವರ ಇದೊಂದು ಸಾಹೇಬ್ರು ಬಂದಾಗ ನಾನು ಸಾಹೇಬ್ರು ಬರ್ಬೇಕಾದ್ರೆ ಎಲೆಕ್ಷನ್ ಟೈಮ್ನಾಗ ಹೇಳಿದ್ನಿ ಏನಂತೇಳಿ, ಸಾಹೇಬ್ರ ನಮ್ಮಲ್ಲಿ ನಾನು ಕಾರ್ಪೊರೇಟರ್ದಾಗ ಆಗಲಿಲ್ಲ, ಈಗ ನಾವು ಜನರಿಗೆಲ್ಲ ಒಂದು ಭರವಸೆ ಕೊಡ್ತೇನೋ, ಸಾಹೇಬ್ರು ಪರವಾಗಿ ಸಾಹೇಬ್ರು ಬಂದು ನಮ್ಮ ಊರಿಗೆ ನಮ್ಮ ಮನುಷ್ಯರು ಬರತ್ತಾರೋ ನಾವು ನೀರಿನೊಂದು ಮಾಡ್ತೇವೆ ಅನ್ನೋಂಥದ್ದೊಂದು ಭರವಸೆ ಕೊಟ್ಟಿದ್ನಿ। ಹಂಗೆ ಆದ ತಕ್ಷಣ ಸಾಹೇಬ್ರು ಬಂದ ತಕ್ಷಣ ನಮ್ಮ ಊರಿಗೆ ನೀರಿನ ಒಂದು ವ್ಯವಸ್ಥೆ ಮಾಡಿದಾರಲ್ಲ, ನಮ್ಗೆ ದೊಡ್ಡ ಆನಂದ, ದೊಡ್ಡ ಖುಷಿ ಆಗೈತಿ। ಊರೆಲ್ಲ ನಮ್ಗೆ ಕುಡಿ ನೀರಿನ ವ್ಯವಸ್ಥೆ ಮಾಡಿದಾರಲ್ಲ, ಇಷ್ಟ ನಮ್ಗೆ ಇದ್ರ ಮುಂದೆ ಏನು ಬರಲಿ ಬಿಡಲಿ, ಈಗ ಕುಡಿ ನೀರಿನೊಂದು ಆಗೈತೆ ಅಂತೇಳಿ ನಾವು ಭಾಳ ಅಂದ್ರೆ ಭಾಳ ಖುಷಿ ಆಗೈತೆ ನಮ್ಮ ಜನರೆಲ್ಲ। प्रसंगी मुत्यानटी येथील ग्रामस्थांकडून आमदार आसिफ शेठ यांचे आभार मानण्यात आले।